ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಲಾಸ್ ಡೇ ಹೇಗೆಲ್ಲ ಹೋಯಿತು ಅಂತೇಳಿ ವಿಡಿಯೋನ ನೋಡ್ಕೊಂಬನ್ನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇವತ್ತಿನ ನನ್ನ ವೆಯ್ಟ್ ಲಾಸ್ ಡಿಟಾಕ್ಸ್ ಡ್ರಿಂಕ್ ಏನು ತೊಗೊಳ್ತಾ ಇದ್ದೀನಿ ಅಂದರೆ ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಳ್ತಾ ಇದ್ದೀನಿ. 1 ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾನು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರ ಆ್ಯಪಲ್ ಸೈಡರ್ ವಿನೆಗರ್ ಲಿಂಕ್ ಬೇಕಿದ್ದರೆ ವಿನೆಗರ್ ಲಿಂಕ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಲಿಂಕ್ಗಳನ್ನು. ಸೊ ಈ ರೀತಿ ನನ್ನ ಒಂದು ಮಾರ್ನಿಂಗ್ ಡಿಟಾಕ್ಸ್ ವಾಟರ್ನ ತೊಗೊಂಡೆ. ಇದನ್ನು ವಾರದಲ್ಲಿ 1 or 2 ಡೇಸ್ ತೊಗೊಳ್ಬೋದು, ರೆಗ್ಯುಲರಾಗಿ ತೊಗೋಬೇಡಿ. ಸೊ ಒಂದಿನ ಬಿಟ್ಟು ಒಂದಿನ ಏನು ಡಿಟಾಕ್ಸನ್ನ ಚೇಂಜ್ ಮಾಡ್ಕೊಳ್ತೀರೋ ಆ ಟೈಮಲ್ಲಿ ತೊಗೋಬೋದು. ಒಟ್ಟಿನಲ್ಲಿ ವೀಕ್ಲಿ ಟ್ವೈಸ್ ತೊಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಬೇಗ ವೆಯ್ಟ್ ಲಾಸ್ ರಿಸಲ್ಟು ಕೊಡೋ ಅಂಥದ್ದು. ಅದಾದ ನಂತರ ಬ್ರೇಕ್ಫಾಸ್ಟಿಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ, ಫುಲ್ ಒಂದು ಹೋಲ್ ಸೌತೆಕಾಯಿನ ತೊಗೊಂಡಿದ್ದೀನಿ. ಈಗ ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸ್ಕೂಲಿಗೂ ಕೂಡ ಹೊರಡೋ ಸಮಯ ಆಗಿದೆ. ಹಾಗಾಗಿ ಸೊ ಬೆಳಗ್ಗೆ ಲೈಟಾಗಿ ಬ್ರೇಕ್ಫಾಸ್ಟ್ನ ತಗೊಂಡೆ. ಬಟ್ ಇವತ್ತು ಲಂಚ್ ಸ್ವಲ್ಪ ಚೀಟಿಂಗ್ ಮೀಲ್ ಥರ ಆಗೋಯಿತು, ಯಾಕಂದರೆ ಸ್ಕೂಲಲ್ಲಿ ಟ್ರೀಟ್ ಇತ್ತು. ಹಾಗಾಗಿ ಸ್ವಲ್ಪ ಗೀ ರೈಸು, ಕಾಯಿ ಒಬ್ಬಟ್ಟು, ಕುರ್ಮಾ ಮತ್ತು ಜೊತೆಗೆ ಮೊಸರನ್ನ ಕೂಡ ಇತ್ತು. ಹಾಗಾಗಿ ಇದು ಚೀಟಿಂಗ್ ಮೀಲ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕ್ವಾಂಟಿಟಿಯಲ್ಲೇ ತೊಗೊಂಡೆ, ಬಟ್ ಒಬ್ಬಟ್ಟು ಸ್ವಲ್ಪ ಚೀಟಿಂಗ್ ಆಯಿತು. ಅದು ನನ್ನ ಮಧ್ಯಾಹ್ನದ ಲಂಚು. ಬಂದಾದಮೇಲೆ ನಾನು ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಅದನ್ನು ಶೂಟ್ ಮಾಡ್ತಾ ಇದ್ದೀನಿ ವಿಡಿಯೋಗೆ. ಸೊ ಲೋಟಸ್ ಡಿಸೈನಲ್ಲಿರುವಂಥ ನೆಕ್ ಪೀಸ್ ಸಖತ್ತಾಗಿದೆ. ಒಂದು 200 ರೂಪಾಯಿ, 200 ಒಳಗಡೆ ಸಿಗುವಂಥದ್ದು. ಸೊ ಖಂಡಿತ ಇದ್ರ ಲಿಂಕು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಕೋಂಬೋ ಆಫರಲ್ಲಿ ಬ್ಯಾಂಗಲ್ 12 ಕಲರ್ ಬ್ಯಾಂಗಲ್ ಬರುತ್ತೆ, ಗ್ಲಾಸ್ ಬ್ಯಾಂಗಲ್ಲು ಸಖತ್ತಾಗಿದೆ. ಇದು ಕೂಡ ಜಸ್ಟ್ 253 ರೂಪೀಸ್ಗೆ 12 ಕಲರ್ ನಿಮಗೆ ಬ್ಯಾಂಗಲ್ಸು. ಈ ನವರಾತ್ರಿಗೆ ಸ್ಪೆಷಲ್ಲಾಗಿ ಡೈಲಿ ಒಂದೊಂದು ಕಲರ್ ಬ್ಯಾಂಗಲ್ನ ವೇರ್ ಮಾಡ್ಬೋದು. ಸೊ ಇದ್ರ ಲಿಂಕು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಅದಾದಮೇಲೆ ಶೂಟೆಲ್ಲ ಮುಗಿಸ್ಕೊಂಡಾದಮೇಲೆ ಎಕ್ಸಸೈಸ್ನ ಮಾಡಿಕೊಂಡೆ. ಆ್ಯಸ್ ಇಟ್ ಈಸ್ ನಂಗೆ ಗೊತ್ತಿರುವಂಥ ಎಕ್ಸಸೈಸ್ನ ಮಾಡ್ಕೋತಾ ಇದ್ದೀನಿ. ನೈಟ್ ಡ್ರೆಸ್ ಲಿಂಕ್ ಕೊಡಿ ಅಂತ ಕೇಳಬೇಡಿ, ಯಾಕಂದರೆ ಇದನ್ನು ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದಲ್ಲ, ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಖಂಡಿತ ವಿಡಿಯೋದಲ್ಲಿ ಹೇಳಿರ್ತೀನಿ. ಸೊ ನೀವು ಆವಾಗ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ಒಂದ್ಸಲ ಲಿಂಕ್ಸ್ಗಳನ್ನು. ಸೊ ನಾನು ಏನಾದರೂ ಪ್ರಾಡಕ್ಟ್ ತೊಗೊಂಡಿರೋ ಲಿಂಕ್ಗಳನ್ನ ಇವತ್ತು ಆ್ಯಪಲ್ ಸೈಡರ್ ವಿನೆಗರು ಮತ್ತು ಆ ನೆಕ್ಲೆಸ್ಸು ಬ್ಯಾಂಗಲ್ದು ಪಿನ್ ಮಾಡಿರ್ತೀನಿ, ಕಮೆಂಟಲ್ಲಿ ಲಿಂಕ್ ಚೆಕ್ ಮಾಡಿ ಒಂದ್ಸಲ. ಸೊ ನಂಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನೇ ಮಾಡಿಕೊಂಡೆ, ರೆಗ್ಯುಲರ್ ಮಾಡೋವಂಥ ಎಕ್ಸಸೈಸ್ನ. ಬಟ್ ನಾನು ರುಟೀನ್ ತೋರಿಸ್ಬೇಕಲ್ವ, ಹಾಗಾಗಿ ಪ್ರತಿದಿನವೂ ನನ್ನ ಒಂದು ಎಕ್ಸಸೈಸ್ ರುಟೀನ್ನ ಇನ್ಕ್ಲೂಡ್ ಮಾಡಿರ್ತೀನಿ. ಹೊಸದು ಏನೂ ಮಾಡಲ್ಲ ನಾನು, ನನಗೆ ಗೊತ್ತಿರೋ ಹಳೆ ಎಕ್ಸಸೈಸ್ಗಳನ್ನೇ ಸಿಂಪಲ್ಲಾಗಿರೋದನ್ನ ಮಾಡ್ಕೊಳ್ತಾ ಇರ್ತೀನಿ. ಎಕ್ಸಸೈಸ್ ಎಲ್ಲ ಮುಗಿದಾದ್ಮೇಲೆ ರಾತ್ರಿ 8 ಗಂಟೆಗೆ 2 ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಒಂದು ಹೋಲ್ ಸೌತೆಕಾಯಿನ ತೊಗೊಂಡು ನನ್ನ ರಾತ್ರಿ ಊಟವನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಊಟ ಮುಗಿಸ್ಕೋಬೇಕು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮುಖ್ಯವಾಗಿ ಚೆನ್ನಾಗಿ ನೀರು ಕುಡಿಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ವಾಕ್ ಮಾಡಬೇಕು, ಒಳ್ಳೊಳ್ಳೆ ಆಹಾರಗಳನ್ನು ತಗೊಳ್ಬೇಕು. ಇದರಿಂದ ಬೇಗ ವೆಯ್ಟ್ ಲಾಸು ಆಗುತ್ತೆ ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರ್ತೀವಿ. ಅದಾದ ನಂತರ ಮನೆ ಹತ್ರನೇ ಸುಮ್ಮನೆ ಒಂದು 10 ರೌಂಡ್ ವಾಕ್ ಕೂಡ ಮಾಡಿಕೊಂಡೆ. ಸೊ ಹೀಗಿತ್ತು ನನ್ನ ಒಂದು ಡೇ. ಸೊ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಹೆಚ್ಚಿನ ಏನಾದರೂ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಡೌಟ್ಸ್ಗಳಿದ್ರೆ ಕಮೆಂಟಲ್ಲಿ ಬರೀರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ಪರ್ಚೇಸ್ ಮಾಡಿರೋ ಮೀಶೋ ಪ್ರಾಡಕ್ಟ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಕಮೆಂಟಲ್ಲಿ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ವೆಯ್ಟ್ ಲಾಸ್ ಹೇಗಿತ್ತು ಅಂತ ಹೇಳಿ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.